ಇನ್ನು ಆಹಾರ ಇಲಾಖೆಯಿಂದ ಮುಂದುವರೆದ ಸಮರ ಬೇಸಿಗೆ ಬೆನ್ನಲ್ಲೇ ಐಸ್ ಕ್ರೀಮ್ ಘಟಕಗಳ ಮೇಲೂ ಕೂಡ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆಗೆ ಮುಂದಾಗಿದೆ. ಐಸ್ ಕ್ರೀಮ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಮತ್ತೆ ಆಹಾರ ಇಲಾಖೆಯಿಂದ ಸಮರ ಮುಂದುವರೆದಿದೆ. ಬೇಸಿಗೆಯಲ್ಲಿ ಹೆಚ್ಚೆಚ್ಚಾಗಿ ನಾವು ಐಸ್ ಕ್ರೀಮ್ನ ಸರದಿ ಕೂಡ ಪ್ರಾರಂಭವಾಗಿದೆ. ಈಗ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಐಸ್ ಕ್ರೀಮ್ಗಳನ್ನ ಸಾಮಾನ್ಯವಾಗಿ ತಿಂತಾ ಇರ್ತೀವಿ. ಈಗ ರಾಜ್ ನ್ಯೂಸ್ ನಲ್ಲಿ ಕೂಡ ಬಿತ್ತರವಾಗಿದ್ದಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಕಲಂಗಡಿ ಜೊತೆಗೆ ಐಸ್ ಕ್ರೀಮ್ಗಳನ್ನ ಯಾವ ರೀತಿ ತಯಾರು ಮಾಡ್ತಾ ಇದ್ರು, ಕೊಳತ ನೀರಿನಲ್ಲಿ ಕಲುಷಿತ ನೀರಿನಲ್ಲಿ ತಯಾರು ಮಾಡ್ತಾ ಇದ್ರು, ಕೆಮಿಕಲ್ಗಳನ್ನ ಮಿಶ್ರಿತ ಬಣ್ಣಗಳನ್ನ ತಯಾರು ಮಾಡ್ತಾ ಇದ್ರು. ಆ ವಿಧಾನದಲ್ಲಿ ಇದರಲ್ಲಿ ಸೇರಿಸ್ತಾ ಇದ್ದಾರೆ. ಯಾವುದೇ ಲೈಸೆನ್ಸ್ ಅನ್ನ ಪಡೆಯದೆ ಅನಧಿಕೃತವಾಗಿ ಒಂದು ಶೆಡ್ ಅನ್ನು ಹಾಕೊಂಡು ಅದರಲ್ಲಿ ಅವರದ್ದೇ ಆದ ವಿಧಾನದಲ್ಲಿ ಐಸ್ ಕ್ರೀಮ್ಗಳನ್ನ ತಯಾರು ಮಾಡಿಬಿಟ್ಟು ಉತ್ತಮವಾದ ಬ್ರಾಂಡಿಂಗ್ ಅನ್ನ ಮಾತ್ರ ಕೊಡ್ತಾರೆ. ಒಳ್ಳೆ ಬ್ರಾಂಡಿಂಗ್ ಅದು ನೋಡ್ಬಿಟ್ರೆ ಹೌದಪ್ಪ ಐಸ್ ಕ್ರೀಮ್ ಒಳ್ಳೆ ಬ್ರಾಂಡ್ ಇದು ಅನ್ನೋದು ಆ ರೀತಿಯಾಗಿ ಬಿಂಬಿಸ್ತಾರೆ. ತಿನ್ಬೋದು ಅನ್ನುವಂತಹ ಪದಾರ್ಥ ರೀತಿಯಲ್ಲಿ ತೋರಿಸ್ತಾರೆ. ಆದ್ರೆ ಅದು ತಿನ್ನುವ ಪದಾರ್ಥನೇ ಅಲ್ಲ. ಪಶುಗಳು ಕೂಡ ತಿನ್ನಲಿಕ್ಕೆ ಯೋಗ್ಯವಲ್ಲದ ಆಹಾರವನ್ನ ಐಸ್ ಕ್ರೀಮ್ ಮುಖಾಂತರವಾಗಿ ನೀಡ್ತಾ ಇದ್ದಾರೆ. ಈಗ ಆ ಫ್ಯಾಕ್ಟರಿ ಏನಿದೆ ಅದಕ್ಕೆ ಬೀಗ ಬಿದ್ದಿದೆ. ನಿನ್ನೆಯಷ್ಟೇ ಈ ಸುದ್ದಿ ಬಿತ್ತರವಾಗಿತ್ತು ರಾಜ್ ನ್ಯೂಸ್ ನಲ್ಲಿ. ಈಗ ಆ ಶೆಡ್ಗೆ ಬೀಗ ಬಿದ್ದಿದೆ. ಆರೋಗ್ಯ ಇಲಾಖೆಯವರ ಎಚ್ಚೆತ್ತುಕೊಂಡಿದ್ದಾರೆ. ರಾಜ್ ನ್ಯೂಸ್ನ ರಿಯಾಲಿಟಿ ಚೆಕ್ ನಲ್ಲಿ ಅವರು ಯಾವೆಲ್ಲ ವಿಧಾನದಲ್ಲಿ ತಯಾರು ಮಾಡ್ತಾರೆ, ಯಾವ್ಯಾವ ಬ್ರಾಂಡಿಂಗ್ಗಳನ್ನ ಹಾಕ್ತಾರೆ, ಯಾವ್ಯಾವ ಬಣ್ಣಗಳನ್ನ ಕೆಮಿಕಲ್ ಮಿಶ್ರಿತ ಬಣ್ಣಗಳನ್ನ ಅದರಲ್ಲಿ ಸೇರಿಸ್ಬಿಟ್ಟು ಎಷ್ಟು ವಿಷವನ್ನ ಜನರಿಗೆ ಉಣಬಡಿಸ್ತಾ ಇದ್ದಾರೆ ಎನ್ನುವ ಸುದ್ದಿಯನ್ನ ನಿನ್ನೆ ತೋರಿಸಿವಿ. ಜೊತೆಗೆ ಅದೇ ಸುದ್ದಿ ಕೂಡ ಇಂದು ಕೂಡ ಬಿತ್ತರವಾಯಿತು. ಅದಕ್ಕೆ ಫಲಿತಾಂಶವಾಗಿ ಈಗ ಆ ಕಾರ್ಖಾನೆ ಏನಿದೆ ಅನಧಿಕೃತವಾಗಿ ನಡೆಸ್ತಾ ಇದ್ದ ಕಾರ್ಖಾನೆಗೆ ಬೀಗ ಬಿದ್ದಿದೆ. ಇದು ರಾಜ್ ನ್ಯೂಸ್ನ ಫಲಶ್ರುತಿ. ಐಸ್ ಕ್ರೀಮ್ ಕಾರ್ಖಾನೆಗೆ ಆಹಾರ ಇಲಾಖೆಯಿಂದ ಬೀಗ ಬಿದ್ದಿದೆ. ಕಿರಾಣಗಿ ಅಥಣಿ ತಾಲೂಕಿನಲ್ಲಿ ನಡೆದಿರುವ ಘಟನೆ ಇದು. ಆ ಹಳ್ಳಿಯಲ್ಲಿ ಜೊತೆಗೆ ಅಲ್ಲಿರ್ತಕ್ಕಂಥ ಜನರು ಯಾವ ರೀತಿಯಾಗಿ ತಿಂತಾ ಇದ್ರು ಕಾಣದಂತೆ ಆ ಬ್ರಾಂಡಿಂಗ್ ಅನ್ನ ಬ್ರಾಂಡಿಗೆ ಮನಸೋತು ಕೆಲವರು ಇದೇ ತರ ಅನಧಿಕೃತವಾಗಿ ಶೆಡ್ಗಳನ್ನು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಅನಧಿಕೃತ ಕಾರ್ಖಾನೆಗಳನ್ನು ನಡೆಸ್ತಾ ಒಳ್ಳೊಳ್ಳೆ ಬ್ರಾಂಡ್ಗಳನ್ನ ಕೂಡ ಇವರು ಫೇಕ್ ಮಾಡಿಬಿಟ್ಟು ಈ ರೀತಿಯಾಗಿ ಜನರಿಗೆ ಮೋಸ ಮಾಡ್ತಾರೆ ಕೆಲವರು. ಆ ಪೈಕಿ ಇದು ಕೂಡ ಒಂದು. ಅವರದ್ದೇ ಆದ ಒಂದು ಬ್ರಾಂಡ್ ಕ್ರಿಯೇಟ್ ಮಾಡಿಬಿಟ್ಟು ಅಥವಾ ಬೇರೆ ಬ್ರಾಂಡ್ಗಳನ್ನ ಬಳಕೆ ಮಾಡಿಕೊಂಡ್ಬಿಟ್ಟು ಗೊಬ್ಬರಗಳನ್ನ ಮಿಶ್ರಣ ಮಾಡ್ತಾರೆ ಹಳ್ಳಿ ಕಡೆ. ಆ ತರ ಇದೆ ಅದು. ಆ ಒಂದು ಬಕೆಟ್ಗಳಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಗಲೀಜಿದಾವೆ ನೀರು. ಆ ನೀರೇ ನಮಗೆ ಚಾಕ್ಲೇಟ್ ಫ್ಲೇವರ್ ಕೊಡುವಂತಹ ಐಸ್ ಕ್ರೀಮ್. ನೋಡ್ತಾ ಇರ್ಬೋದು ಬಕೆಟ್ಗಳಲ್ಲಿ ಆ ಮನೆಗೆ ಬಳಿಯುವಂತಹ ಪೇಂಟಿಂಗ್ ಅಥವಾ ಗೊಬ್ಬರಗಳಿಗೆ ಹೊಲಗಳಿಗೆ ಗೊಬ್ಬರವನ್ನ ಮಿಕ್ಸ್ ಮಾಡಲಿಕ್ಕೆ ನಾವು ಬಳಕೆ ಮಾಡಿಕೊಳ್ತೀವಿ. ಆ ತರ ಇದೆ ಆ ವ್ಯವಸ್ಥೆ. ಇಂತಹ ವ್ಯವಸ್ಥೆಗೆ ಕಡೆಗೂ ಕೂಡ ಬ್ರೇಕ್ ಬಿದ್ದಿದೆ. ಆ ಕಾರ್ಖಾನೆಗೆ ಬೀಗ ಬಿದ್ದಿದೆ.